ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಇರ್ಬೆ ಚೆನ್ನಾಗಿ ಕಚ್ಚಿದ್ದು ನನಗಿವತ್ತು. ನಿಮ್ಮೆಲ್ಲರಿಗೂ ಸಾರಿ ಕೇಳ್ತಾ ಇದ್ದೀನಿ. ಒಂದು ವಾರದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಇನ್ನು ಮುಂದೆ ಆಗಲ್ಲ, ಡೈಲಿ ವಿಡಿಯೋ ಮಾಡೋ ಹಾಕ್ತೀನಿ. ನಮ್ಮ ರಾಣಿಯರಿಗೆ ಜೋಳ ಹಾಕಿರೆ ಫುಲ್ಲು ತಿನ್ಕೊಳೋರು. ನೇಪಿಯರ್ ಹಾಕಿರೋದಕ್ಕೆ ನೋಡಿ ಹೆಂಗೆ ಬಿಟ್ಕೊಂಡವ್ರೆ ಅಂತ. ಈಗ ಅದ್ರ ಮೇಲೆ ನಾವು ಜೋಳ ಕಟ್ ಮಾಡೋ ಹಾಕೋಕ್ಕೂ ಆಗಲ್ಲ, ಕ್ಲೀನ್ ಮಾಡೇ ಹಾಕಬೇಕು. ಈಗ ಹಸುಗಳು ಮೈ ತೊಳೆದಿದ್ದೀನಲ್ವ, ನೀರೆಲ್ಲ ಗಾನ್ಗೆ ಸಿಡ್ದೈತೆ. ಈಗ ಅದು ಫುಲ್ಲು ಎಲ್ಲ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಆಮೇಲೆ ಜೋಳ ಕಟ್ ಮಾಡಿ ಹಾಕಬೇಕು. ಇವತ್ತು ನೇಪಿಯರೇ ಕುಯ್ಕೊಂಬಂದಿದ್ದೀನಿ, ನೇಪಿಯರೇ ಹಾಕಬೇಕು. ನೇಪಿಯರೆಲ್ಲ ಉದ್ದ ಬೆಳ್ಕೊಂಬಿಟ್ಟೈತೆ, ವೇಸ್ಟ್ ಆಗುತ್ತಲ್ವ ಅಂದ್ಬಿಟ್ಟು ಬರೀ ನೇಪಿಯರೇ ಹಾಕ್ತಾಯಿದ್ದೀನಿ. ಇವಾಗ ಒಂದು ಟೈಮ್ ಜೋಳ ಹಾಕ್ತೀನಿ. ಈಗ 2 ದಿವಸದಿಂದ ಬರೀ ನೇಪಿಯರೇ ಹಾಕಿರೋದು, ಜೋಳ ಕುಯ್ಕೊಂಬಂದಿಲ್ಲ. ಇವಾಗ ಒಂದೇ ಸಮ ನೇಪಿಯರ್ ಹಾಕಿದ್ರೂ ಹಾಲು ಬರೋಲ್ಲ. ಒಂದು ಟೈಮ್ ನೇಪಿಯರು ಒಂದು ಟೈಮ್ ಜೋಳ ಹಾಕಿದ್ರೆ ಹಾಲು ಬರುತ್ತೆ. ಒಂದೇ ಸಮ ನೇಪಿಯರ್ ಹಾಕಿದ್ರೆ ಹಾಲು ಕಡಿಮೆ, ತೀರಾ ಕಮ್ಮಿನೇ ಕೊಟ್ಬಿಡ್ತವೆ. ಅದೊಂದು ಸ್ವಲ್ಪ ಭಯ. ಇವಾಗ ಹಾಲು ಕೊಡ್ತವೆ ಅಂತ ಬರೀ ಜೋಳನೇ ಹಾಕೋಕ್ಕೂ ಆಗಲ್ಲ. ನೇಪಿಯರೆಲ್ಲ ಬೆಳೆದು ನಿಂತ್ಕೊಂಡ್ಬಿಡ್ತವೆ, ವೇಸ್ಟ್ ಆಗುತ್ತದು. ನೇಪಿಯರ್ ಇಲ್ದಿರ ಬರೀ ಜೋಳ ಹಾಕಿ ಹಸುಗಳು ಸಾಕ್ತೀವಿ ಅನ್ನೋದು ಅದು ಸ್ವಲ್ಪ ಕಷ್ಟ ಆಗುತ್ತೆ. ಯಾವಾಗಲೂ ಜೋಳ ಬೆಳೆಯೋಕ್ಕಾಗಲ್ಲ. ನೇಪಿಯರ್ ಇದ್ದರೆ 2 ಮಿಕ್ಸಲ್ಲಿ ಹಾಕ್ಕೊಬೋದು. ಬರೀ ಜೋಳನ ಬೆಳೆದ್ಬಿಟ್ಟು ಹಸುಗಳು ಸಾಕ್ತೀನಿ ಅಂದರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಜೋಳ ಒಂದು ಸತಿ ಕುಯ್ದರೆ ಮುಗೀತು. ಆದರೆ ನೇಪಿಯರ್ ಆ ಥರ ಅಲ್ಲ, ಅದು ಕುಯ್ತಾ ಇದ್ದರೆ ಅದು ಬೆಳೀತಾ ಇರುತ್ತೆ. ನಮಗೆ ತುಂಬ ಅಂದರೆ ತುಂಬ ಯೂಸ್ ಆಗೋದು ಅಂದರೆ ನೇಪಿಯರೇ. ಆದರೆ ಹಾಲು ಸ್ವಲ್ಪ ಕಡಿಮೆ ಕೊಡ್ತವೆ, ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲ ಹಸುಗಳಿರೋ ಮನೆಗಳಲ್ಲಿ ನೇಪಿಯರ್ ಇದ್ದೇ ಇರುತ್ತೆ. ಎಲ್ಲ ಪೂರ್ತಿ ಜೋಳನೇ ಬೆಳೆಯಲ್ಲ. ಇವಾಗ ಒಂದು ಸೈಡ್ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಈಗ ಲಾಸ್ಟ್ ಡೆಡ್ ಎಂಡಲ್ಲಿ ತೊಳಿತಾ ಇದ್ದೀನಿ. ನೋಡಿ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಮ್ಯಾಟೆಲ್ಲ ನೀಟಾಗಿ ತೊಳೆದಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಅದು ಗೋನ್ಗೆ ಒಂದು ತೊಳೆದ್ಬಿಟ್ರೆ ಇನ್ನು ಮುಗೀತು. ಇನ್ನು ಜೋಳ ಕುಯ್ಯೋಕ್ಕೆ ಹೋಗಬೇಕು. ಬೆಳಗ್ಗೆ ಎಷ್ಟು ಕ್ಲೀನ್ ಮಾಡಿ ಮೇವು ಕಟ್ ಮಾಡಿ ಹಾಕ್ತೀವ, ಇನ್ನು 4 ಗಂಟೆಗೆ ಇಷ್ಟೇ ಕೆಲಸ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ತೊಳೆದಿಟ್ಟಿದ್ದೀನಿ. ಸಾಯಂಕಾಲ ಬನ್ನಿ, ಹಸುಗಳನ್ನೆಲ್ಲ ಕಟ್ಟಾಕ್ತಾ ಇದ್ದೀನಿ. ಚಾಪ್ ಕಟ್ರ್ ಮಾಡಿರೋದನ್ನ ಹಾಕೋದಕ್ಕೆ. ಇಲ್ಲಾಂದ್ರೆ ಹಂಗೆ ಹಾಕಿದ್ರೆ ಎಲ್ಲ ಕಿತ್ತಾಡ್ತಾ ಇರ್ತವೆ. ಒಂದಕ್ಕೊಂದು ಕಿತ್ತಾಡಬಾರ್ದು ಅಂತ ಕಟ್ತೀನಿ. ಈಗ ಒಂದು ಟಬ್ಬಲ್ಲಿ 3 ಕೋನ್ ಒಂದಿಷ್ಟು ಹಾಕ್ತೀನಿ, ಇಲ್ಲಾಂದ್ರೆ ಕಿತ್ತಾಡ್ತಾ ಇರ್ತವೆ. ನಾನು ಮಾಡೋ ಕೆಲಸ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತ ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್.